ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳು ಸ್ವ ಉದ್ಯಮ ಮಾಡಿ ಆರ್ಥಿಕ ಸ್ವಾವಲಂಬನೆ ಕಂಡುಕೊಳ್ಳುವಲ್ಲಿ ಮಹಿಳೆಯರಿಗೆ ಬೆನ್ನೆಲುಬಾಗಿ ನಿಂತಿವೆ. ಸ್ವಸಹಾಯ ಸಂಘಗಳಿಂದ ದೊರೆತ ಬೆಂಬಲದಿಂದಾಗಿ ಮಹಿಳೆಯರು ವೈವಿಧ್ಯಮಯ ಖಾದ್ಯಗಳ ತಯಾರಿ, ಮಾರಾಟ ಹಾಗೂ ಹೋಟೆಲ್ ಉದ್ಯಮಗಳಲ್ಲಿ ತೊಡಗಿಸಿಕೊಂಡು ಮಾದರಿಯಾಗಿದ್ದಾರೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಬ್ಯಾಂಕ್ ಸಾಲ ಪಡೆದು ಕೊಪ್ಪಳ ಜಿಲ್ಲೆಯಲ್ಲಿ ಕೋಳಿ ಸಾಕಾಣಿಕೆ ಉದ್ಯಮ ಪ್ರಾರಂಭಿಸಿರುವ ಬೆಳಕು ಸಂಜೀವಿನಿ ಸ್ವಸಹಾಯ ಮಹಿಳಾ ಸಂಘದ ಸದಸ್ಯರು ತಮ್ಮ ಜೀವನ ರೂಪಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಕುಕ್ಕುಟೋದ್ಯಮದಲ್ಲಿ ತೊಡಗಿ ಮೊಟ್ಟೆ ಮಾರಾಟ ಮಾಡುವ ಮೂಲಕ ಕೊಪ್ಪಳ ಜಿಲ್ಲೆ ಕವಲೂರು ಗ್ರಾಮದ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಸಾಧಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕವಲೂರು ಗ್ರಾಮದಲ್ಲಿ ಬೆಳಕು ಸಂಜೀವಿನಿ ಸ್ವಸಹಾಯ ಸಂಘದ ಮಹಿಳೆಯರು ಕೃಷಿ ಇಲಾಖೆಯಿಂದ ರಿವಾರ್ಡ್ ಯೋಜನೆಯಲ್ಲಿ 4 ಲಕ್ಷ ರೂಪಾಯಿ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ 2 ಲಕ್ಷ ರೂಪಾಯಿ, ಬ್ಯಾಂಕ್ ಸಾಲವಾಗಿ 2 ಲಕ್ಷ ರೂಪಾಯಿ ಪಡೆದು ಒಟ್ಟು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೋಳಿ ಸಾಕಾಣಿಕೆ ಮಾಡುವ ಘಟಕ ಆರಂಭಿಸಿದ್ದಾರೆ. ಅಲ್ಲದೆ ಕೊಪ್ಪಳ ಜಿಲ್ಲೆಯ ಅಂಗನವಾಡಿಗಳಿಗೆ ಮೊಟ್ಟೆ ಪೂರೈಕೆ ಮಾಡುವ ಮೂಲಕ ಅಪೌಷ್ಟಿಕತೆ ನಿವಾರಣೆಗೂ ಕೈಜೋಡಿಸಿದ್ದಾರೆ. ದೂರದರ್ಶನದೊಂದಿಗೆ ಸಂಘದ ಸದಸ್ಯೆ ದ್ಯಾಮವ್ವ ಯಂಕಪ್ಪ ಹಳ್ಳಿ ಈ ಹಿಂದೆ ಕೂಲಿ ಕೆಲಸ ಮಾಡುತ್ತಿದ್ದು ಸರಿಯಾದ ಉದ್ಯೋಗ ಇರಲಿಲ್ಲ. ಕೃಷಿ ಇಲಾಖೆಯ ರಿವಾರ್ಡ್ ಯೋಜನೆಯಲ್ಲಿ ಸಾಲ ಪಡೆದು ಕೋಳಿ ಸಾಕಾಣಿಕೆ ಕೇಂದ್ರ ಸ್ಥಾಪಿಸಿದ್ದು ಸ್ವ ಉದ್ಯೋಗದಿಂದ ಸ್ವಾವಲಂಬನೆ ಸಾಧಿಸಿರುವುದಾಗಿ ತಿಳಿಸಿದರು. ಕೃಷಿ ಇಲಾಖೆಯ ರಿವಾರ್ಡ್ ಯೋಜನೆ ಅಡಿಯಿಂದ ನಮಗೆ 4 ಲಕ್ಷ ರೂಪಾಯಿ ಧನ ಸಹಾಯ ಆಯಿತು. ಶ್ರೀ ಕಲ್ಪವೃಕ್ಷ ಸಂಜೀವಿನಿ ಒಕ್ಕೂಟದಿಂದನೂ ಸಿಐಎಫ್ ಸಾಲವಾಗಿ 2 ಲಕ್ಷ ರೂಪಾಯಿ ಕೊಟ್ಟಿದ್ರು. ನಾವು ಇನ್ನೂ 2 ಲಕ್ಷ ರೂಪಾಯಿ ಹಾಕಿ ಒಟ್ಟು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಘಟಕವನ್ನು ಮಾಡ್ಕೊಂಡಿದ್ದೀವಿ. ಕೋಳಿ ಸಾಕಾಣೆ ಕೇಂದ್ರದ ಕೆಲಸಗಾರ ಮಲ್ಲಿಕಾರ್ಜುನ ಐಟಿಐ ವಿದ್ಯಾಭ್ಯಾಸ ಮಾಡಿ ಉದ್ಯೋಗ ಸಿಗದೆ ಮನೆಯಲ್ಲಿದ್ದಾಗ ಸಹೋದರಿ ದ್ಯಾಮವ್ವ ಆರಂಭಿಸಿದ ಕೋಳಿ ಸಾಕಾಣಿಕೆ ಘಟಕದ ಕೆಲಸಕ್ಕೆ ಅವರೊಂದಿಗೆ ಕೈಜೋಡಿಸಿ ಆರ್ಥಿಕ ಲಾಭ ಗಳಿಸುತ್ತಿರುವ ಅವರಲ್ಲಿ ಅಂಗನವಾಡಿ, ಸ್ಕೂಲ್ ಎಲ್ಲ ಕಡೆಗೆ ನಾವೇ ಸಪ್ಲೈ ಮಾಡ್ತೀವಿ. ಇನ್ನೂ ಹೆಚ್ಚಿನ ಬೇಡಿಕೆ ಇದೆ. ನಾವು ಕಾಲೇಜ್ ಎಲ್ಲ ಮುಗಿಸಿ ಏನೋ ಉದ್ಯೋಗ ಕಟ್ಬೇಕಂದ್ರೆ ಇವಾಗ ಗೌರ್ಮೆಂಟ್ ಜಾಬ್ಗಳು ಸಿಗೋದು ಬಹಳ ಕಷ್ಟ ಇರ್ತಾರ. ಹಂಗಾಗಿ ನಾವೇ ಸಪರೇಟ್ ಆಗಿ ಓನ್ ಬಿಸ್ನೆಸ್ ಮಾಡ್ಬೇಕಂತ ಕೋಳಿ ಫಾರ್ಮ್ ಹಾಕೊಂಡಿವಿ ಸರ್. ಕವಲೂರು ಗ್ರಾಮದ ಅಂಗನವಾಡಿ ಶಿಕ್ಷಕಿ ಅಂಬುಜಾ ಕುಲಕರ್ಣಿ ಹಿಂದೆ ಜಿಲ್ಲೆಯ ಕಟ್ಟಕಡೆಯ ಗಡಿ ಗ್ರಾಮವಾದ ಕವಲೂರಿನ ಅಂಗನವಾಡಿ ಕೇಂದ್ರದಲ್ಲಿನ ಮಕ್ಕಳಿಗೆ ಮತ್ತು ಗರ್ಭಿಣಿಯರು, ಬಾಣಂತಿಯರಿಗೆ ಮೊಟ್ಟೆ ಸರಬರಾಜು ತಡವಾಗುತ್ತಿತ್ತು. ಇದೀಗ ಗ್ರಾಮದ ಮಹಿಳೆ ಕುಕ್ಕುಟೋದ್ಯಮದಲ್ಲಿ ತೊಡಗಿರುವುದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು. ಈಗ ಲೋಕಲ್ನಾಗ ಇದಾಗ್ಯದ ಮೊಟ್ಟೆದ್ದು ಉತ್ಪಾದನೆ ಆಗ್ಲಕತ್ತದ ಅಂತಂದು ನಮ್ಗೆ ಅನುಕೂಲ ಆಗ್ತದೆ. ಹಿಂಗಾಗಿ ನಾವು ಅಲ್ಲಿಂದ ಬರ್ತಾ ಇದ್ರು ಅವರು. ನಮ್ಗೆ ಇಲ್ಲೇ ಅನುಕೂಲ ಆಗದ, ಮತ್ತೆ ಫ್ರೆಶ್ ಸಿಗ್ತಾವೆ, ಹೇಳಿದ ತಕ್ಷಣ ಬರ್ತದೆ, ಕೊಟ್ಟು ಕಳಿಸ್ತಾರ ಅನ್ನೋದ್ರ ಸಲುವಾಗಿ ನಾವು ಇಲ್ಲೇ ತಗೊಳಕತ್ತೀವಿ. ಅಂಗನವಾಡಿಯಲ್ಲಿ ಕೆಲಸ ಮಾಡುವ ಪದ್ಮಾ ಮಕ್ಕಳಿಗೆ ತಾಜಾ ಮೊಟ್ಟೆಯನ್ನು ನೀಡಲಾಗುತ್ತಿದೆ. ಪ್ರತಿಯೊಬ್ಬರಿಗೂ ತಿಂಗಳಿಗೆ 25 ಮೊಟ್ಟೆಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ನಾವು ಫಸ್ಟ್ ಮೊಟ್ಟೆನ ಕೊಪ್ಪಳದಿಂದ ಖರೀದಿ ಮಾಡ್ತಿದ್ರಿ ಸರ. ಅವರು ನಮಗ್ ಸರಿಯಾದ ಟೈಮ್ಗೆ ಬಂದು ಮೊಟ್ಟೆ ಇಡಿಸ್ಲಾರ್ದ ಕಾರಣಕ್ಕ ನಮ್ಮೂರಲ್ಲೇ ಕೌಲೂರಲ್ಲೇ ಕೋಳಿ ಫಾರ್ಮ್ ಆದ ತಕ್ಷಣ ನಾವು ನಮ್ಮೂರಾಗ ನಾವು ಇಳಿಸಬೇಕು ಅನ್ನೋದು ದಿನಕ್ಕೆ ನಮ್ಗೆ 2 ದಿವಸಕ್ಕೊಮ್ಮೆ ಮೊಟ್ಟೆ ಬೇಕಂದ್ರ ಫ್ರೆಶ್ ಆದ ಮೊಟ್ಟೆ ಬರ್ತಾವ ಅನ್ನೋ ಉದ್ದೇಶಕ್ಕೆ ನಾವು ಕೌಲೂರಲ್ಲೇ ತಗೋತೀವಿ ಹೇಳಿದ್ರಿ ಸರ್. ಅದು ಸ್ಥಳೀಯರಾದ ಮಂಜುನಾಥ್ ಕೊಪ್ಪಳ ಭಾಗದಲ್ಲಿ ಅಪೌಷ್ಟಿಕತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪೌಷ್ಟಿಕ ಆಹಾರ ನೀಡಲು ಮಕ್ಕಳಿಗೆ ಮೊಟ್ಟೆ ನೀಡಲಾಗುತ್ತಿದೆ. ಇದರಿಂದ ಅಪೌಷ್ಟಿಕತೆ ನಿವಾರಣೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಮೊಟ್ಟೆನ ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈಗ ಸುಮಾರು ಇವರಿಗೆ ಇದಕ್ಕೆ 580ರಿಂದ 600 ಮೊಟ್ಟೆ ಬರ್ತಿದೆ. ಈಗ ಒಂದು ಅಪೌಷ್ಟಿಕತೆನ ಕಡಿಮೆ ಮಾಡಕ್ಕೆ ಒಂದು ಸಂಜೀವಿನಿ ಪಾತ್ರ ದೊಡ್ಡದಾಗಿದೆ. ಕೊಪ್ಪಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕೊಪ್ಪಳ ತಾಲೂಕಿನಲ್ಲಿ ಕವಲೂರು ಹಟ್ಟಿ ಮತ್ತು ಅಳವಂಡಿ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ಕೃಷಿ ಇಲಾಖೆಯ ರಿವಾರ್ಡ್ ಯೋಜನೆಯಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೋಳಿ ಸಾಕಾಣಿಕೆಗೆ ಆರ್ಥಿಕ ನೆರವು ನೀಡಿದ್ದು ಅವರು ಉದ್ಯಮದಲ್ಲಿ ಯಶಸ್ವಿಯಾಗಿದ್ದಾರೆ.
ಇದೇ ರೀತಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೋಳಿ ಸಾಕಾಣಿಕೆ ಕೇಂದ್ರ ತೆರೆದು ಮಹಿಳೆಯರನ್ನು ಮುಖ್ಯ ವಾಹಿನಿಗೆ ತರುವುದರ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಈ ಮೊಟ್ಟೆ ಕೋಳಿ ಸಾಕಾಣಿಕಾ ಘಟಕಗಳನ್ನ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಯೋಜನೆಯನ್ನ ರೂಪಿಸಿದೀವಿ. ಇದು ಒಂದು ಮಹಿಳಾ ಸ್ವಸಹಾಯ ಸಂಘದವರಿಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಮತ್ತು ಅವರ ಜೀವನ ಮಟ್ಟ ಸುಧಾರಣೆ ಆಗಲಿಕ್ಕೆ ಈ ಒಂದು ಯೋಜನೆ ಅತಿ ಉಪಯುಕ್ತ ಆಗಿದೆ.